ನಡೆದಿದ್ದೆಲ್ಲ ನೀನ್ ಹೇಳಿದ್ದೀನಿ. ಪ್ಲೀಸ್ ಕಾವ್ಯ, ನಾನು ಮೈಕಲ್ ಅಲ್ಲ, ಆದ್ರೆ ನೀನ್ ಕಾವ್ಯ ಇದು ನಾಟಕ ಅಂತ ಅವಳು ಹೇಳು. ಇದು ನನ್ನ ಜೀವನದ ಪ್ರಶ್ನೆ ಕಾವ್ಯ, ಪ್ಲೀಸ್. ಇಲ್ಲೇ ನೋಡ್ತೇನೆ, ನಾನು ಸ್ವಾಮಿ ಅಲ್ಲ. ನೀವ್ ಸ್ವಾಮಿ ಅಲ್ವಾ? ಸೊ ನೀವೆಲ್ಲ ಸೇರ್ ಕದಿಯಕ್ ಬಂದಿದ್ದೀರಾ, ಅದು ನಂಗೆ ಗೊತ್ತಾಗಿ ನಾನು ಇಲ್ಲಿಗೆ ಬಂದಿರೋದು. ಸರಿ, ಈಗ ನಾವ್ ಏನ್ ಮಾಡ್ಬೇಕು? ನಡೀರಿ, ಎಲ್ಲರೂ ಪೊಲೀಸ್ ಸ್ಟೇಷನ್ ನಡೀರಿ. ಸುಮ್ನೆ ಯಾಕೆ, ಎಲ್ಲಾರು ಒಟ್ಟಿಗೆ ಸೇರಿದೀವಿ, ಎಲ್ಲರೂ ಶೇರ್ ತಗೊಂಡ್ಬಿಡೋಣ. ಗೊತ್ತಿತ್ತು ಇಲ್ಲೇ ಬರುತ್ತೆ ಅಂತ. ಎಷ್ಟ್ ಬೇಕು ಶೇರು? ಜಾಸ್ತಿ ಕಮ್ಮಿ ಬೇಡ, ಎಲ್ಲಾರು ಈಕ್ವಲ್ ಆಗಿ ಶೇರ್ ಮಾಡೋಣ. ಏನಪ್ಪಾ ತಗಲ್ಕೊಂಡಾಯ್ತಲ್ಲ, ಕೊಟ್ ಕಳ್ಸು. ಸರಿ, ಪೂಜೆ ಮುಗಿದು ನಾಗಮಣಿ ನಮ್ ಕೈ ಸೇರೋವರೆಗೂ ಡನ್. ಅವರು ಕಾಣ್ತಾರ ಎಲ್ಲ ಹುಟ್ರಪ್ಪ. ನೀನಾ? ಏನಾಯ್ತಪ್ಪ? ಏನಣ್ಣ ನೀನು ಅಲ್ಲೇ ಹಾಕಣ್ಣ ಮುಟ್ಟಕ್ ಹೋದೆ. ಏನಾಯ್ತಪ್ಪ? ಅಣ್ಣ ಮನೆ 1 3 ಬಾಗಿಲು ಅಣ್ಣ. ಅಂದ್ರೆ ಅಣ್ಣ ಬ್ಯಾಕು ಫ್ಲೆಶ್ ಅಣ್ಣ, ಅದಕ್ಕೆ ಇಲ್ಲ. ಸ್ನಾನ ಮಾಡ್ತಾ ಇದ್ದಾಳೆ, ಬರೋಕ್ 2 ಗಂಟೆ ಆಗುತ್ತೆ. ಅಯ್ಯೋ ಬಕ್ಕಲ್ ಮನೇಲಿ ಇಲ್ಲಿ ಬಿಡಣ್ಣ. ಅಣ್ಣ ಫ್ಯಾನ್ ಬೇಕಣ್ಣ, ಫ್ಯಾನ್ ಅಣ್ಣ. ಮನೆ ಎಲ್ಲ ಎಸಿ, ಫ್ಯಾನ್ ಯಾಕೋ? ಅಯ್ಯ ಎಸಿ ಹತ್ರ ಹೋಗಲ್ಲ ಅಣ್ಣ, ಫ್ಯಾನ್ ಬೇಕೇ ಬೇಕಣ್ಣ. ಅಣ್ಣ ಚಿಕಣ್ಣ ಚಿಕಣ್ಣ ಕೆಳಗ್ ಬರೋ ಅಣ್ಣ, ಇವನಿಗೆ ಕೆಳಗ್ ಬರೋಕೆ ಅಣ್ಣ. ಸರಿಯಾಗಿ ಇಟ್ಕೊಳ್ಳೋ. ಕುಂಭಸ್ಥಾನ ಅಣ್ಣ ಅವ್ನ್ಗೆ ಹೇಳಣ್ಣ. ಅಣ್ಣ ಕುಂಭಸ್ಥಾನ ಎಲ್ಲ ತಣ್ಣಗ ಆಯ್ತಣ್ಣ. ನಾಯಿನಾ? ಬರ ಇನ್ಸ್ಪೆಕ್ಟರ್ ಮನೆ ಒಳಗ್ ಬಂದಿದ್ದಾನೆ. ಅವನ್ ಕೈಗೆ ಏನಾದ್ರು ಸಿಗಾಕೊಂಡ್ರೆ ಚಡ್ಡಿ ಹರಿದು ಪೀಸ್ ಮಾಡ್ಬಿಡ್ತಾನೆ. ನಾವು ಬೇರೆ ವೇಷದಲ್ಲಿದ್ದೀವೋ ಹೆಂಗೋ ಗುರ್ತಿರಿತಾನೆ. ಹೌದಲ್ವಾ? ಅವನ್ ಯಾಕೆ ಇಲ್ಲಿ ಬಂದಿದ್ದಾನೆ? ಅವ್ನ್ ನಮ್ ಸೋದರ ಮಾವ ಕಣ. ಆ ನಾಯಿ ಬಂದು ನಿಮ್ ಸೋದರ ಮಾವನ? ಇವನೇನು ಪ್ಲಾನ್ ಮಾಡ್ಕೊಂಡ್ ಬಂದಿದ್ದಾನೆ ಕಣ. ಇಲ್ಲ ಗುರು, ಮತ್ತೆ ಯಾಕೆ ಹೇಳಿಲ್ಲ ನೀನು? ಅದು ನೀವ್ ಯಾವತ್ತು ಕೇಳಿಲ್ಲ, ಸಂದರ್ಭ ಬರ್ಲಿಲ್ಲ. ಯಾಕೆ ಹಾಗೆ ಓಡ್ ಬಂದ್ರಿ? ನಾನೆಲ್ಲಿ ಓಡ್ ಬಂದೆ? ಹಟ್ಟಿಸ್ಕೊಂಡು. ಯಾರನ್ನ? ಇವಳಗ್ ದೆವ್ವ ಹಿಡ್ದಿತ್ತು ತಾನೆ? ಸಾಕು ಸಾಕು ಸಾಕು. ಅದು ಈ ಮನೆಯೆಲ್ಲ ಸಂಚಾರ ಮಾಡ್ತಿತ್ತು. ನಾನು ಅಟ್ಟಿಸ್ಕೊಂಡು ಹೋಗ್ತಿದ್ದಾಗೆ ಅದು ಟೆರಸ್ ಓಡ್ ಬಂದ್ಬಿಡ್ತು. ನಾನು ಹಾಗೆ ಅದ್ರ ಹಿಂಬಾಲಿಸ್ಕೊಂಡು ಬಂದು ನನ್ನ ಮುಷ್ಟಿಗೆ ತಗೊಂಡು ನೀರು ಬಾಟ್ಲಿಗೆ ಹಾಕಿ ಪ್ಯಾಕ್ ಮಾಡ್ಬಿಟ್ಟೆ. ಹೌದಾ? ಮತ್ತೆ ಅವ್ನ್ ಕುಡ್ಕೊಂಡ್ಬಿಟ್ಟ. ಯಾರು? ಮೈಕೇಲ್. ಕುಡಿದ್ಬಿಟ್ಯಾ? ದೆವ್ವ ಈ ದೇಹದಿಂದ ಈ ದೇಹಕ್ಕೆ ಪ್ರವೇಶ ಆಗೋಯ್ತು. ಹೌದಾ? ಸಾಗುಂತಲ. ಇದು ದೆವ್ವ ಅಲ್ಲ, ಇದು ಒರಿಜಿನಲ್. ಕಾದು ಏನಿಯವರು ತಿಳಿದಾರಾ? ಪೊಲೀಸ್ ಸ್ಟೇಷನ್ ಮುಗ್ಧ ಹುಡುಗಿ ನಾನು ನನ್ನ ಸ್ಟೇಷನ್ ಕರ್ಕೊಂಡೋಗಿ ಎಲ್ರೂ ಸೇರಿ ಮಾನಭಂಗ ಮಾಡಿದ್ರಲ್ಲ. 12th December 2012 ಜಗತ್ತಿಗೆ ಪ್ರಳಯ ಆಗುತ್ತೆ ಅಂದ್ರು, ಯಾರಿಗೂ ಆಗ್ಲಿಲ್ಲ. ಗ್ರೌಂಡ್ ಫ್ಲೋರ್ ಅಲ್ಲಿ ಮಾತ್ರ ಪ್ರಳಯ ಮಾಡಿದ್ರು. ಮನಭಂಗನ ಯಾರಾದ್ರೂ ಮಾವನ್ ಕಾಪಾಡಿ ಸ್ವಾಮಿ, ಮಾವನ್ ಕಾಪಾಡಿ. ಎಲ್ಲವೋ ಮೂರ್ಖ, ಮಾನವ ಸುಳ್ಳು ಹೇಳಬಹುದು, ದೆವ್ವ ಪ್ರೇತಗಳು ಎಂದಿಗೂ ಸುಳ್ಳು ಹೇಳೋದಿಲ್ಲ. ಸಾಕುಂತಲ ತೊಲಗು ತೊಲಗು. ಏ ನಾಟಿ, ಅವರು ಲುಂಗಿಯಲ್ಲಿ ಇರುವಾಗ ನೀನ್ ಬಂದಿದ್ಯಲ್ಲ, ಇಲ್ಲಿ ಇನ್ನೊಂದು ಅನಾಹುತ ನಡೆದ್ರೆ ಯಾರು ಜವಾಬ್ದಾರು? ತೊಲಗು ತೊಲಗು. ತಗೋ, ಭದ್ರವಾಗಿ ಇದನ್ನು ತಗೊಂಡೋಗಿ ಯಾವ್ದಾದ್ರು ಮಶಾಣದಲ್ಲಿ ಊತ್ ಬಂದ್ಬಿಡು, ಇಲ್ಲಾಂದ್ರೆ ಎದ್ದು ಬಂದ್ಬಿಡುತ್ತೆ.
ನಾ ಎಲ್ಲಿದ್ದೀನಿ? ಯಾರಿ ಅಣ್ಣ? ಸ್ವಾಮಿ, ಏನ್ ಅದ್ಭುತ ಸ್ವಾಮಿ! ಪವಾಡ ಪುರುಷರು, ಸಾಧಕರು. ನಿನಗೇನಾದ್ರೂ ಬೇಕಿದ್ರೆ ಬೇಡ್ಕೋ ಬೇಡ್ಕೋ. ಸ್ವಾಮಿ, ನಾಣಿ ರಮ್ಮಿ ಅಂತ ಇಬ್ಬರಿದಾರೆ ಸ್ವಾಮಿ, ತೊಟ್ಟಿಗಳು ಸ್ವಾಮಿ. ಸ್ವಾಮಿ ನೋಡಿ ಸ್ವಾಮಿ, ಬ್ಯಾಕ್ ಬಾಕ್ಸ್ ನ ಪೋಸ್ಟ್ ಬಾಕ್ಸ್ ಮಾಡ್ಕೊಂಡ್ಬಿಟ್ಟವ್ರೆ ಸ್ವಾಮಿ. ಅವರಿಬ್ಬರನ್ನು ನನಗೆ ಕರುಣಿಸಿ ಸ್ವಾಮಿ. ಭಕ್ತ ಕುಂಬಾರದಲ್ಲಿ ಅಣ್ಣ ಅವರು ಜಡಿಮಣ್ ತುಳಿತಾರಲ್ಲ, ಅದೇ ತರ ಇಬ್ಬರು ಉದಯ್ ಕುಮಾರ್ ರೇಂಜ್ ತುಳಿದು ತುಳಿದು ಸಾಯಿಸ್ಬಿಡ್ತೀನಿ ಸ್ವಾಮಿ. ಆ ಇಬ್ಬರನ್ನು ಕರುಣಿಸಿ ಸ್ವಾಮಿ. ಏನವನು ನಮ್ ಬುಡಕ್ಕೆ ಕೈ ಹಾಕ್ತವನ. ಮುಂದೆ ನೋಡೋಣ. ಸ್ವಾಮಿಗಳೇ, ನೀವು? ನಾಳೆ 9ನೇ ದಿನದ ಮಹಾಪೂಜೆ. ನಾವು ರೆಡಿ. ಒಂದು ಡೂಪ್ಲಿಕೇಟ್ ನಾಗಮಣಿನ ರೆಡಿ ಮಾಡಿ ಇಟ್ಟಿದೀವಿ. ನಾಳೆ ಅದನ್ನ ಸೂಟ್ ಕೇಸ್ ಒಳಗೆ ಹಾಕಿ ನಿನಗೆ ತಂದು ಕೊಡ್ತೀವಿ. ಆ ಸೂಟ್ ಕೇಸ್ ನ ನೀನ್ ಪೀಠದ ಕೆಳಗೆ ಇಟ್ಟಿರ್ತೀನಿ. ಸರಿಯಾದ ಸಮಯ ನೋಡಿ ರಮಿ ನಿನಗೆ 1 2 3 ಹೇಳ್ತಾನೆ. ತಕ್ಷಣ ನೀನ್ ಸಾಂಬ್ರಾಣಿ ಹಾಕ್ಬೇಕು. ಆ ಹೊಗೆಯಲ್ಲಿ ಆ ಒರಿಜಿನಲ್ ನಾಗಮಣಿನ ತೆಗೆದು ಸೂಟ್ ಕೇಸಲ್ಲಿ ಇಟ್ಟು ಸೂಟ್ ಕೇಸ್ಲಿರೋ ಡಮ್ಮಿ ನಾಗಮಣಿನ ಅಲ್ಲಿ ಇಡ್ಬೇಕು. ಅಷ್ಟೇ, ಅಲ್ಲಿಂದ ಎಸ್ಕೇಪ್. ಅಷ್ಟೇನಾ? ಅಷ್ಟೇ. ಸ್ವಾಮಿಗಳೇ, ನಿಮ್ಮನ್ನ ಬೇರೆ ಸ್ವಾಮಿಗಳು ನೋಡಕ್ ಬಂದಿದ್ದಾರೆ. ಅಯ್ಯೋ ಮನೆ ಹಾಳ. ನೀನಾ? ನೀನಾ? ರೆಸ್ಪೆಕ್ಟ್. ನಿನ್ಗೆ ಯಾಕೋ ರೆಸ್ಪೆಕ್ಟ್ ಕೊಡ್ಬೇಕು? ಕೊಳಕ್ ಕೊಂಡ. ಮನೇಲಿರೋರೆಲ್ಲ ನಿನಗ್ ರೆಸ್ಪೆಕ್ಟ್ ಕೊಡ್ಬೇಕಾದ್ರೆ ನೀವೆಲ್ಲ ಯಾಕೋ ನನಗ್ ರೆಸ್ಪೆಕ್ಟ್ ಕೊಡಬಾರ್ದು? ಆಲ್ ಆರ್ ಪೋರ್ಟೆಂಟೇಜ್. ಏನ್ ಪಕ್ಷಿ ಓಡಿಸ್ತಾ ಇದ್ದೀರಿ? ಹೇಯ್, ಈ ಮನೇಲಿ ಡೈಮಂಡ್ ಇದೆ ಅಂತ ಗೊತ್ತಾದ್ಮೇಲೆನೆ ನಾನು ನನ್ ತಂಗಿನ ನಿನಗ್ ಸೆಟಪ್ ಮಾಡಿದ್ದು. ಮಧ್ಯದಲ್ಲಿ ಇವರೆಲ್ಲ ಯಾಕೋ? ಎಲ್ರು ಓಡಿಸ್ಬಿಡು, ನಾ ಇಬ್ರು ಗೋಡಿ ತಗೊಂಬಿಡಣ. Shut up. ಜಾಸ್ತಿ ಉಸಿರು ಬಿಟ್ರೆ ನಿಮ್ ಗಡ್ಡ ಮೀಸೆ ಎಲ್ಲ ಕಿತ್ತಾಕಿ ನೀವ್ ಯಾರು ಅಂತ ಊದ್ಬಿಡ್ತೀನಿ. ಓಕೆ, ಒಂದು ಕಾಂಪ್ರೋ. ಎಲ್ರು ಅದನ್ನ ಶೇರ್ ಮಾಡ್ಕೊಳ್ಳೋಣ. 50% ನನಗೆ, 50% ನಿಮ್ 3 ಜನಕ್ಕೆ. ಅದಂಗೆ ವಾಜನ್ ಹೆಂಗೋ ಹಂಗೆ. ಅಯ್ಯೋ, ಸ್ವಾಮಿಗಳು ಕೆಳಗೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ಶಿಷ್ಯವೃತ್ತಿ ಮಾಡ್ತಿದ್ದಾರೆ. ಹಿಮಾಲಯದಿಂದ ಬಂದಿದ್ದಾರಂತೆ. ಹಿಮಾಲಯನ ಹ್ಮ್. ಶೋಲೆ ರಾಮನಗರ ಬಂಡೆ ಇದ್ದಂಗ ಅವ್ರೆ. ಬಂಡೆ ಯಾಕೆ ಇಷ್ಟು ವೀಕ್ ಆಗಿ ಅಲ್ಲಾಡ್ತಾ ಇದೆ? ಶಾಕ್ ಅಬ್ಸರ್ವ್ ವೀಕ್. ನನ್ನ ಶಿಷ್ಯ ನನ್ನನ್ನು ಬಿಟ್ಟಿರಲಾರದೆ ಬಂದಿದ್ದಾನೆ. ಈ ಪರಿಸ್ಥಿತಿಲಿ ಬಿಟ್ಟಿರೋದು ತುಂಬಾನೇ ಕಷ್ಟ ಆಗೋಗುತ್ತೆ. ಸ್ವಾಮಿಗಳಿಗೆ ಏನ್ ಬೇಕು ಅಂತ ಅಪ್ಪಣೆ ಕೊಡಿಸ್ಬೇಕು. ನಮ್ಗೆ ಏನ್ ಬೇಕೋ ನಾವ್ ಅದನ್ನ ತಗೊಂತೀವಿ. ಅಂದ್ರೆ ನಿಮ್ಮನ್ ಕೇಳಿ ತಗೊಳ್ತೀವಿ ಅಂತ ಹೇಳ್ತಿದ್ದಾರೆ. 1 ಪ್ಲೇಟ್ ಬೋಟಿ ಗೊಜ್ಜು. ಬೋಟಿನ ರೋಟಿ ಗೊಜ್ಜು. ಸ್ವಾಮಿಗಳೇ, ಅಪ್ಪಣೆ. ಇದೊಂದೇ ಇವ್ರಿಗೆ ಬರೋದು. ಅಪ್ಪರಾವು ಸರಿಯಾಗಿ ಚೂಸ್ಕೋ. ಯುವರ್ ಅಟೆನ್ಷನ್ ಪ್ಲೀಸ್. ನಾವು ಸ್ನಾನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಬನ್ನಿ. ಆಗೋದೆ ಕಣ ಇವತ್ತು. ಅವ್ರ ಜಳಕಕ್ಕೆ ಹೋದ್ರೆ ಇವ್ರಿಗೇನ್ ಪುಳಕ? ನೀವು ಒಂದ್ಸಲ ಟ್ರೈ ಮಾಡಿ, ಗೊತ್ತಾಗುತ್ತೆ. ನಮ್ಮ ಬ್ರ್ಯಾಂಡ್ ಸೋಪ್ ಇಲ್ಲ ಬಿಡಿ. ಹಲೋ ಭಯ್ಯ, ಸರ್ ರೆಡಿ ಹೇ? ರೆಡಿ ಹೇ. ಆಹಾ, ಲೇ, ಇದೇ ಒರಿಜಿನಲ್ ಇದ್ದಂಗಿದೆಯಲ್ಲೋ. ಏನ್ ಡೂಪ್ಲಿಕೇಟ್ ಅಪ್ಪ. ಸರ್, ವಯಸ್ಸಾದ್ರೂ ನೀವು ತುಂಬಾ ಅಪ್ಡೇಟ್ ಆಗಿದ್ದೀರಾ ಸರ್. ಈಗಿನ ಕಾಲದ ಹೆಂಗಸರಿಗೆ ಮೊಬೈಲು ಲ್ಯಾಪ್ಟಾಪ್ ತುಂಬಾ ಬೋರ್ ಆಗ್ಬಿಟ್ಟಿದೆ ಸರ್. ಈ ತರದ್ ಕೊಟ್ರೆ ತುಂಬಾ ಇಂಪ್ರೆಸ್ ಆಗ್ತಾರೆ ಸರ್. ಮುಖ್ಯವಾಗಿ ಬೆಡ್ರೂಮ್ ಮ್ಯಾಟ್ರು ಅಂದ್ರೆ ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಸರ್. ಕವರ್ ಗಿವರ್ ಏನು ಬೇಡ ಸರ್, ಸೂಟ್ ಕೇಸಲ್ಲಿ ತಗೊಂಡೋಗಿ ಕೊಡಿ. ಮೆಂಟಿ ಫುಲ್ ಖುಷಿ ಆಗ್ಬಿಡ್ತಾರೆ. ಇಲ್ಲೇ ಎಲ್ಲೋ ಗಾಡಿ ಬಿಟ್ಟಿದ್ದೆ. ಅಲ್ಲಿಗೆ ನೋಡು. ಅಲ್ಲೇ ಇದೆ. ನಿಮ್ಮ ಮಾವ. ಅಯ್ಯೋ, ಬ್ರೀಫ್ ಕೇಸ್ ಅಲ್ಲಿಡು. ನೀನು ಹೋಗಿ ಸೂಟ್ ಕೇಸ್ ತೊಂಬಾ. ನನ್ ಕಿರೀಟ ನೋಡಿದ್ರೆ ಕಂಡ್ರು ಬಿಡ್ತಾರೆ.
ಹಲೋ ಬ್ರದರ್, ಕಾಳಯ್ಯ ಮಾತಾಡ್ತಿದ್ದೇನೆ. ಗೋಲ್ಡ್ ರೆಡಿ, ಕ್ಯಾಶ್ ರೆಡಿನಾ? 5 crores ರೆಡಿ. ಕಳ್ಸ್ಕೊಡಿ. ಬಾಸ್, ಇಷ್ಟು ದುಡ್ಡು ಕೊಟ್ಟು ಆ ಗೋಲ್ಡ್ ನ ಯಾಕೆ ತಗೋಬೇಕು ಬಾಸ್? ಯು ಫೋಲ್. ನಾನ್ ಯಾಕೋ ಕೊಡ್ಲಿ? ಅವನು ಆ ಸ್ವಾಮಿಗೆ ಬೇನಾಮಿ, ನಮ್ ಬಿಸ್ನೆಸ್ ನೆಲ್ಲ ಹಾಳು ಮಾಡ್ದವನು. ಅದಕ್ಕೆ ಇದರಲ್ಲಿ ಬಾಂಬ್ ಬಿಟ್ಟಿದ್ದೀನಿ. ಹೋಗ್ ಕೊಡು, ಉಡಾಯಿಸ್ಬಿಡು. ನೀನ್ ನಡಿಯಪ್ಪ ಅವನ ಜೊತೆ ಏನ್ ಜಗಳ? ತಗೊಳ್ಳಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇದರೊಳಗಡೆ ಡಮ್ಮಿ ಇದೆ. ನಂಬರ್ 1 2 3. ಸ್ವಾಮಿಗಳೇ ಕಾಪಾಡ್ಬೇಕು. ದೀರ್ಘ ಸುಮಂಗಲಿ ಭವ. ಸ್ವಾಮೀಜಿ ನಮ್ಮಿಬ್ರಿಗೆ ಆಶೀರ್ವಾದ ಅಯ್ಯೋ, ನೀನ್ ಮಾಡ್ಬಿಟ್ಟು. ಸ್ವಾಮಿ ಕುಡಿಯಕ್ಕೆ ಏನ್ ಬೇಕು? ಕಾಫಿ, ಟೀ, ಕಾಲ್ ಸೂಪು ಬೇಡವಾ? ಉಳಿತು. ರಾಜು, ಲಕ್ಷ್ಮಿ, ನಾನ್ నిన్నేనో తోర్స్ಬೇಕು. ಸ್ವಲ್ಪ ಒಳಗ್ ಬರ್ತೀಯಾ? 10 ವರ್ಷం నుంచి ఏమి తోరస్లేదు, ఇప్పుడు తోరుస్తీయా పాప? ನಾವು 3 ಜನ ಅಂತ ಆಶೀರ್ವಾದ ಮಾಡಿ. ಆಗ್ಲೇ ಒಂದು ಸೂಟ್ ಕೇಸ್ ಬಂತು. ಇದ್ಯಾವ್ದು ಎರಡನೇದು? ಅಪರೂಪಕ್ಕೆ ನಾನು ಅವಳಿಗೆ ಏನೋ ತಂದ್ರೆ ನೋಡೋಲ್ಲ ಅಂತಾಳಲ್ಲ. ಅಣ್ಣ ಭಗವಂತಣ್ಣ, ಏನಣ್ಣ ನೀನು ಒಬ್ಬನೇ ಬಿಟ್ಬಿಡ್ತೀಯ? ಮಾತಮ್ಮಣ್ಣ, ಪೂಜೆ ಕೂತ್ಕೊಂಡ್ರೆ ವಾಸಿ ಆದ್ರೂ ಆಗ್ಬೋದು. ನಿಂತ್ಕೊಳ್ಳೋದ ಮರ್ತು ಬಿಟ್ಟಿದ್ದೀರಣ್ಣ. 30 ದಿವಸ ನಿಂತ್ಕೊಂಡು ನಿದ್ದೆ ಮಾಡ್ತಾ ಇದ್ದೀನಿ. ನೀನೇನಣ್ಣ? ಅಣ್ಣ ನಿನ್ ತೋಟದಲ್ಲಿ ಯಾವ್ದೋ ಮುಲ ಗಿಡಮೂಲಿಕೆ ಇದೆಯಂತಲ್ಲಣ್ಣ, ಹಚ್ಚಣ್ಣ ಸ್ವಲ್ಪ ಬ್ಯಾಕ್ಗೆ. ನನಗೇನಾದ್ರೂ ಕೈ ಕೊಟ್ರೆ ನಿಮ್ 3 ಜನರನ್ನ ಇಟ್ಟಲ್ಲಿ ಹತ್ತಿ, ಒಬ್ಬನ ಬಜ್ಜಿ ಒಬ್ಬನ ಪಾಕೋಡ. ಮೋನೆ ನೀನ್ ಮಾತ್ರ ತೂತೊಡನೆ ಕಣ. ಸ್ವಾಮಿ ನೀವೇ ಕಾಪಾಡ್ಬೇಕು. ಡಗಾರ್ ಡಮ್ ಡಗಾರ್. ಈಗ ನಂಗೆ ಗೊತ್ತಿಲ್ಲ ಅಂತ. 1 2 3 ಕನ್ಫ್ಯೂಸ್ ಮಾಡ, ನಂಗೆ ಗೊತ್ತದಲ್ವಾ? 1 2 3. ಸರಿ ಕಣಮ್ಮ, ಅಪ್ಪಾರ ಫ್ಯಾನ್ ಎಲ್ಲಪ್ಪ ಇದೆ. ಅಯ್ಯೋ ನಿಮ್ ಪಾಪ. ಅಯ್ಯೋ ನನಗೂ ಒಂದು ಲವರ್ ಬೇಕು. ಏಯ್, ಯಾರು ನೀನು? ಪೂಜೆ ಇದೆ, ಹಾವು ತಗೊಂಬ, ಅದು ತಂದಿದ್ದೀನಿ. ಹೋಗಾಚೆ. ನೀನ್ ಯಾರು? ಅಪ್ಪಾರಾವ್. ರಾಜಲಕ್ಷ್ಮಿ, ಹಾವು ರೆಡಿ. ಹಾವ ಲೇ, ಇವನ್ ಅಬಾರ್ಷನ್ ಡಾಕ್ಟರ್ ಅಲ್ವಾ? ರಾಜಲಕ್ಷ್ಮಿ ಯಾರದೇ? ಸ್ನೇಕ್ ಪಾಪಣ್ಣ ಫ್ರಮ್ ಶಿಡ್ಲಿಘಟ್ಟ. ಹಾವು ಕೇಳಿದ್ರಲ್ಲ, ಹಿಡ್ಕೊಂಡು ಬಂದಿದ್ದೀನಿ. ಹಾವ ಯಾತಕ್ಕೆ? ಅಯ್ಯೋ, ಏನು ಸ್ವಾಮಿ ನೀವು ಹೇಳೋದು? ಈ ಪೂಜೆ ಮಾಡಕ್ಕೆ ನಾನು ಕುತ್ತಿಗೆಗೆ ಹಾವು ಹಾಕೋಬೇಕನ್ನಿ ನಿಮ್ ಶಿಷ್ಯರ ಹತ್ರ ನೀವು ಚಪ್ಪಲೆದ? ಭರಂ ಭರಂ ಭಗದಾಂ ಚಿಲ್ಲಿ ಚುದಾಂ ಭುಜಾಂ ನಾಗಪುರ್ ಪಾಚನಂ. ಅಂಟಂಟಂಟಂಟೆ ಯಮೆ
ಅಂಟೆ ಸ್ವಾಮೀಜಿ ಅವ್ರು ಹೇಳ್ತಿದ್ದಾರೆ ಹಾವು ಹಾಕ್ಬೇಕಾರ್ದು ನನ್ ಕುತ್ತಿಗೆಗಲ್ಲ ನನ್ನ ಉತ್ತರಾಧಿಕಾರಿಗೆ ಅಂತ. ಯಾರು ನನಗ? ಸ್ವಾಮಿಗಳು ಹೇಳ್ತಾರೆ ಕರೆಕ್ಟ್ ಆಗಿದೆ. ಹಾಕ್ಲಾ? One, two, three. ಏನ್ ನಡೀತಾ ಇದೆ? ಎತ್ಕೊಂಡು ಓಡ್ತಾ ಇದ್ದಾನಲ್ಲಪ್ಪ. ಚಿಕ್ಕಣ್ಣ ಹಾಕೋ ಬಾಗ್ಲು. ಹಾಕೋ ಬಾಗ್ಲು. ಏ ನಾನೇ ನೀನ್ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಕ್ಕಾಗಲ್ಲ. ಸುಮ್ನೆ ಸರೆಂಡರ್ ಆಗ್ಬಿಡು. ఎక్కడ పోయినాడు? ఎల్లి వీడు ఎంత వాల్యూ. అమ్మో నాగమణి. ಅಲ್ಲ ಇದು ಹಾಕ್ಲಾ ಹಾಕುತ್ತೀರಾ? ಅಯ್ಯೋ ಕೆಳಗಡೆ ನಾಯಿ ಮೇಲ್ಗಡೆ ಹಾವು. ನಾನು ಏನ್ ಮಾಡ್ಬೇಕು ಅಂತ ಕಳ್ಗೆಲ್ಸೋ. ಹೋಗ ಕಡೆಗೆ. ಹಾಕ್ಲಾ ಹಾಕ್ತೀರಾ? ದಾರಿ ಬಿಡು, ದಾರಿ ಬಿಡು, ದಾರಿ ಬಿಡು. ಸರಿಯಾದ ಜಾಗಕ್ಕೆ ಬಂದಿದ್ಯಾ? ನಾನೇ ಅಲ್ವಾ ನೀನ್ ಕರ್ಕೊಂಡು ಬಂದಿದ್ದು? ಬಾ ಓಡ್ಬಿಟ್ಟು ಇಬ್ರು ಶೇರ್ ಮಾಡ್ಕೊಂಡು ನಿನ್ನ ಅಂತೆ ಹನಿ ಬನ್ನಿ. అని బనే ఆనంద్ నానే ఆనంద్ ನೀ ಅಪ್ಪ ನಾನೇ వాడు ఆనంద్ ನಾನೇ. ಅಯ್ಯೋ ಹೊಡೆದಾಕ್ಬಿಡ್ಲು. ಅಯ್ಯೋ ಹೊಡೆದಾಕ್ಬಿಡ್ಲು. ಅಯ್ಯೋ ಜಾತಕ ಜೂತಕ ಭೂತಕ ಜಾತಕ ಛೂ ಛೂ ಬಿಡೆ. ಅಲ್ಲ ಹಾಕ್ಲಾ ಹಾಕುತ್ತೀರಾ? ಹಾಕೋದು ಹಾಕೋದು ಹಾಕೋದು. ಇರ್ಲಿ ಅಯ್ಯೋ ತರು ತಂದ್ಬಿಟ್ಟು ಯಾರು ಹಾಕ್ತದ್ದು? ಏಯ್ ಬುಸ್ ಅಂತೀಯ ಸುಮ್ಕೆ. ನಿಮ್ಮಿಬ್ಬರು ಬಿಡಲ್ಲ ಕಣ. ಹಿಡ್ದಾಕಿರಿ ಮಂದಿ. ಸಾರಿ ಸಾರಿ ಕಡೆಗೆ ತಿರ್ಗಾ. ಅಯ್ಯೋ ಅಲ್ಲ ಅವ್ಗೆ ಅವಸರ ಆಗಿತ್ತು. ಹಾಕ್ಲಾ ಹಾಕೋತೀರಾ? ಹೋಗಿ ಬಿಟ್ರಾ? ನನಗೆ ಮೋಸ ಮಾಡ್ತಾವ್ರಾ ನಿನ್ನು? ಬೇಬಿ ಬೇಬಿ ಅಯ್ಯೋ ఎవర్రా? మైకల్ రాబర్ట్ డిసౌజా. ధూమ్తి
అదే కన్ను ಅದು ಡಾಕ್ಟರ್ ರಾಜ್ಕುಮಾರ್ ಮಾಡಿದ ಫಿಲ್ಮ್. రాజ్కుమార్ కాదు కళ్యాణ్ ರಾಬರ್ಟ್ మైకేల్ రాబర్ట్ రమ్మి కాదు కళ్యాణ్ జీ నీకు తెలియదు చూడు నా బ్యాక్ వీడు రమ్మి కళ్యాణ్ జీ ఊరుకుండక రమ్మి కళ్యాణ్ జీ ఊరుకుండమ్మా రమ్మి ఊరుకుండమ్మా ఇక్కడ చూడు ఏం చేసిండో పగల యాలే ఇక్కడ కొడతావు యాలే నువ్వు ನಾಗಮಣಿ ನನ್ ಕೇಳಿದೆ ಫುಲ್ ಸೆಟ್ಲು ನಾವು ಬಾಬಾ ಅದನ್ನೇ ಆಗಿಂದ ಪಡ್ಕೊಂತ ಇರೋದು. ಅಯ್ಯೋ ಯಾರ್ಯಾರಿಗೆ ಏನೇನ್ ಲಭ್ಯ ಆಯ್ತೋ ದಕ್ಕೈತಪ್ಪ ಅವ್ರವ್ರ ಅದನ್ನ ಎತ್ಕೊಂಡು ಹೋಗಿ ಸೂಪರ್ ನನ್ ಯಾಕೋ ಬಲಿ ಆಗ್ತಾ ಇದ್ದೀರಾ? ಬಾಕ್ಸ್ ನಮ್ದು ಕೊಡ. ಬಾಂಬಿದೆ ಗುರು. ಏಯ್ ನಮ್ಮ ಹತ್ರ ನಾಟಕ ಆಡ್ತಾನೆ ಕೊಡಲ್ಲ. ನಿನ್ ನಾಣೆ ಬರ ಹಾಕ್ಲೆ ಹಾಕೋತೀರಾ? ಹಾಕೋ ನಂಗೆ ಒಳ್ಳೇದ್ ಮಾಡ್ಲಿ. ಬ್ಲಾಸ್ಟ್ ಮಾಡ್ಬಿಟ್ಟಲ್ಲ ಇದನ್ನ ನಿಂತ್ಕೊಂಡ್ರು ಕುರಿಗಳ ಎಷ್ಟೋ ಯಾಮರ್ಸರ್ ನೀವು ಪೊಲೀಸರಿಗಲೇ ನಮ್ಗೆ ಮಾಡ್ತೀರೇನೋ ಎಲ್ಲಿ ಕಲ್ತ್ಕೊಂಡು ಟ್ರೈನಿಂಗ್ ನೀವು ಏನೋ ಕಳ್ರು ಸರ್ ಇವರು ಕಳ್ರು ಸರ್ 1 2 3 ಮೂವರು ಮೋಸ ಸರ್ ಈ ಸೂಟ್ ಕೇಸ್ ಏನಿದೆ ಸರ್ ಈ ಹುಡುಗಿರ್ನ ನಂಬಡಿ ಸರ್ ಅಂಜಲಿ ಅಂಜಲಿ ಅಯ್ಯೋ ಅಂಜಲಿ ಹನಿ ಬನಿ ಅಂತ ಬನ್ನಿಗೆ ಜಾಮ್ ಸವರ್ ಬಿಟ್ಟಲ್ಲ ಬನ್ ವಿಚಾರ ಹೇಳ್ಬೇಕು ನಾಳೆ ಒಂದ್ ಬಂದು ತಾಣ ಹೋಗ್ಬಿಟ್ಟಿದ್ದಾರೆ ಅರ್ಧ ಬನ್ನು ಮಟನ್ ಸ್ಟಾಲ್ ಬರಲಿ ಇವತ್ತಿನ ಬೋಟಿ ಕಲಿಸಿ ಎಲ್ಲ ತವೆ ಮೇಲೆ ಹಾಕ್ಬಿಟ್ಟು ಉರ್ದು ಬಿಡ್ತೀನಿ ಕಣ. ಯಾಕೆ ಸ್ವಾಮಿ ಹಂಗ ಅರ್ಚ್ಕತ್ತೀರಾ? ಏನ್ ತಪ್ಪು ಮಾಡಿದ್ದೀವಿ ಕೇಳಿಸ್ಕೊಳ್ಳಿ. ಹೇಳಪ್ಪ. ಇವನ್ನ ಕರ್ಕೊಂಡು ಹೆಣ್ ಕೊಡಿ ಅಂತ ಮನೆಗ್ ಮರ್ಯಾದೆಗೆ ಹೋದ್ರೆ ಹೆಣ್ ಕೊಡ್ಲಿಲ್ಲ, ಅವಮಾನ ಮಾಡಿದ್ರು. ಇವನು ಲವ್ ಅಂತ ನಿಯತ್ತಾಗಿ ಲವ್ ಮಾಡ್ದ, ಲವ್ ಆಗ್ಲೇ ಇಲ್ಲ. ಇವನ ಹತ್ರ ಸಿಕ್ಕಾಬಟ್ಟೆ ಹಣ ಇದ್ರು ಪ್ರಯೋಜನ ಇಲ್ಲ. ಹಣ ಸಂಪಾದನೆ ಮಾಡ್ಬೇಕು ದಾರಿ ಹುಡುಕ್ತಾ ಇದ್ರು. ನಾನ್ ಸ್ವಲ್ಪ ಅಟಕಾಯಿಸ್ಕೊಂಡೆ. ತಪ್ಪೇನು? ಬರಲ್ಲ ನಿನ್ ಕತೆ ತಗೊಂಡ್ ನಾಯನ ಮಾಡ್ಲಿ, ನಾನ್ ಪೊಲೀಸ್ ಕಣ. ಯಾಕಪ್ಪ? ಇವನು ಸಮೇತ ಎಲ್ಲರನ್ನ ಅರೆಸ್ಟ್ ಮಾಡ. ಅಮ್ಮ ನೂರಾವೆ ನೀವು ಬೋವೆ ಕೊಡ್ಬೇಕಾದೆಲ್ಲ ಕೊಟ್ಬಿಟ್ವಿ ಸರ್. ಬಿಟ್ಬಿಡಿ ಸರ್ ನಮ್ಮನ್ನ. ಎಲ್ಲೋಗ್ತೀರಾ? ಕೋತಿಗಳ ನನ್ನೇ ಕುರಿ ಮಾಡ್ಬಿಟ್ರಲ್ಲ ನೀವು. ನೀವು ಮೂವರು ಕೋತಿಗಳಾದ್ರೂ ಛತ್ರಿಗಳು ಕಣ ನೀವು. ತುಂಬಾ ಒಳ್ಳೆಯವರು. ಈ ಬಾಂಬ್ಗೆ ಹಂಗಿದೆಯಲ್ಲ 8 ತಿಂಗಳಿಂದ ಬಲೆ ಬೇಯಿಸಿದ್ವಿ, ನಮ್ ಡಿಪಾರ್ಟ್ಮೆಂಟ್ಗೆ ಸಿಕ್ಕಿರ್ಲಿಲ್ಲ. ನೀವ್ ಹಿಡಿದು ಬಿಟ್ರಲ್ಲ. ನಮ್ಮನ್ ಬಿಟ್ಬಿಡ್ತೀರಾ? ನಾನ್ ಬಿಡಲ್ಲ. ನೀವು ಪೋವೆ ಬಿಡಲ್ಲ ಬಿಡಲ್ಲ ಈ ಆನಂಜಿನ ನಾನ್ ಬಿಡಲ್ಲ. ಲೇ ಮಕ್ಳ, ಪಕ್ಕದ ರಸ್ತೆ ಮೂಲೆನಲ್ಲಿ ಕುರಿ ಸತ್ ಬಿದ್ದಿದೆ ಬರ್ರು.